ಭಾಷಣ ವಿಚಾರದಲ್ಲಿ ಗವರ್ನರ್ ಮಧ್ಯ ಖ್ಯಾತೆ. ಬಿಟ್ಟು ಬಿಡೋ ಸೀನೆ ಇಲ್ವಾ ಸಿದ್ದು ಸರ್ಕಾರ? ಏನಿದು ಗವರ್ನರ್ ಮತ್ತು ಗವರ್ಮೆಂಟ್ ವಾರ್? ಭಾಷಣ ವಿಚಾರದಲ್ಲಿ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಮತ್ತೆ ಖ್ಯಾತೆ ತೆಗಿತಾರ. ಗವರ್ನರ್ ಇದೇ ಗಣರಾಜ್ಯೋತ್ಸವದ ಭಾಷಣದಲ್ಲೂ ಸರ್ಕಾರ ಬರೆದುಕೊಟ್ಟಿದ್ದನ್ನ ಓದದೇ ಇದ್ರೆ ಸಿದ್ದು ಸರ್ಕಾರ ಮುಂದೇನ್ ಮಾಡುತ್ತೆ? ಸ್ಮಾರ್ಟ್ ಗವರ್ನರ್ ಮುಂದಿರೋ ಆಪ್ಷನ್ಸ್ ಏನೋ? ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಬರೆದ ಆ ಪತ್ರದಲ್ಲಿ ಏನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಗವರ್ನರ್ ಮತ್ತು ಗವರ್ಮೆಂಟ್ ನಡುವೆ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ರಾಜ್ಯಪಾಲರು ಸರ್ಕಾರದ ವಿರುದ್ಧ ಹೇಗೆ ನಡೆದುಕೊಳ್ತಾರೆ? ರಾಜ್ಯಪಾಲರ ಪ್ರತಿ ನಡೆಯನ್ನ ಸರ್ಕಾರ ಅದೇಗೆ ನೋಡ್ತಿದೆ. ಮುಂದೆ ಅದೇನ್ ಮಾಡುತ್ತೆ ಅನ್ನೋ ಬಗ್ಗೆ ಗಂಭೀರ ಚರ್ಚೆಗಳಾಗ್ತಿವೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದದೆ ತಾವೇ ಸಿದ್ಧಪಡಿಸಿಕೊಂಡು ಬಂದಿದ್ದ 2 ವಾಕ್ಯಗಳನ್ನ ಓದಿ ಜೈ ಹಿಂದ್ ಜೈ ಕರ್ನಾಟಕ ಅಂತೇಳಿ ಸದನದಿಂದ ಹೊರ ನಡೆದಿದ್ರು. ಈ ವೇಳೆ ರಾಜ್ಯಪಾಲರಿಗೆ ಅಡ್ಡವಾಗಿ ನಿಂತಿದ್ದ MLC BK ಹರಿಪ್ರಸಾದ್ ಅವರ ರಾಜೀನಾಮೆ ಪಡ್ಕೋಬೇಕು, ಅವರು ರಾಜ್ಯಪಾಲರ ವಿರುದ್ಧ ರೌಡಿಸಂ ಮಾಡಿದ್ದಾರೆ ಅಂತೆಲ್ಲ ರಾಜ್ಯ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಮಾತ್ರ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಗೆ ತಕ್ಕಂತೆ ನಡೆದುಕೊಂಡಿಲ್ಲ, ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಿಲ್ಲ, ಅದು ಹೋಗ್ಲಿ ಬಿಡಿ, ಆದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮೊಳಗೋಕ್ಕೂ ಮೊದಲೇ ಅಲ್ಲಿಂದ ಹೊರ ನಡೆದಿದ್ದಾರೆ. ಹೀಗಾಗಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವುದಾಗಿ ಸರ್ಕಾರ ತಿಳಿಸಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಇದೇ ಜನವರಿ 26ರಂದು ಗಣರಾಜ್ಯೋತ್ಸವವಿದೆ. ಅವತ್ತು ಕೂಡ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಓದ್ತಾರ ಅಥವಾ ಇಲ್ವಾ ಅನ್ನೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇವೆ. ಇನ್ನ ರಾಜ್ಯಪಾಲರ ಭಾಷಣದ ಕುರಿತು ಸಾಂವಿಧಾನಿಕ ಅಂಶಗಳನ್ನ ವಿವರಿಸಿರೋ ಸಿಎಂ ಸಿದ್ದರಾಮಯ್ಯ ಭಾರತೀಯ ಸಂವಿಧಾನದ 163 ಮತ್ತು 176ನೇ ವಿಧಗಳು ಭಾಷಣ ಮಾಡಲೇಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತವೆ. ನಾವು ಏನು ಬರೆದು ಕೊಡುತ್ತೇವೆಯೋ ಅದನ್ನ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಲೇಬೇಕು ಅಂತ ಖಚಿತಪಡಿಸಿದ್ದಾರೆ. ನಾಳೆ ನಾವು ಭಾಷಣವನ್ನ ಬರೆದು ಕೊಡುತ್ತೇವೆ, ಆದ್ರೆ ರಾಜ್ಯಪಾಲರು ಅದನ್ನ ಬದಲಾಯಿಸುತ್ತಾರೋ ಅಥವಾ ಇಲ್ವೋ ಅನ್ನೋದು ಅವರಿಗೆ ಬಿಟ್ಟದ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನ ನಿಯಮಾನುಸಾರ ಗಣರಾಜ್ಯೋತ್ಸವ ಸಮಾರಂಭಕ್ಕೂ ರಾಜ್ಯ ಸರ್ಕಾರವೇ ರಾಜ್ಯಪಾಲರಿಗೆ ಭಾಷಣ ಸಿದ್ಧಪಡಿಸಿ ಕೊಡುತ್ತದೆ. ಆ ಭಾಷಣದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ಅನುದಾನ ಹಂಚಿಕೆ ತಾರತಮ್ಯ, ವಿವಿಧ ಯೋಜನೆಗಳಿಗೆ ಕೇಂದ್ರದ ಅನುದಾನ ಕಡಿತ, ತೆರಿಗೆ ಕಡಿತ ಸೇರಿದಂತೆ ಇನ್ನಿತರೆ ನೀತಿಗಳನ್ನು ಟೀಕಿಸುವ ಅಂಶಗಳಿವೆ ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮತ್ತೊಮ್ಮೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿಕೊಟ್ಟ ಭಾಷಣ ಓದುವ ವಿಚಾರವಾಗಿ ತಗಾದೆ ತೆಗಿತಾರಾ ಇಲ್ಲ ತಿದ್ದುಪಡಿಗೆ ಸಲಹೆ ನೀಡ್ತಾರಾ?